ಹಾಯ್ ಫ್ರೆಂಡ್ಸ್, ಪೋಸ್ಟ್ ಆಫೀಸ್ ರಿಜಿಸ್ಟರ್ ಮಾಡೋ ವಿಧಾನ ಹೇಳ್ತೀನಿ ಇವಾಗ. ಮೊದಲಿಗೆ ತಾವು ಈ ವೆಬ್ಸೈಟ್ ಹೋಗಿ ಓಪನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಕ್ಲಿಕ್ ಟು ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಎರಡು ಆಪ್ಷನ್ ಓಪನ್ ಆಗ್ತವೆ. ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಆಮೇಲೆ ಕೆಳಗಡೆ ನಿಮ್ಮ ಚಾಲ್ತಿ ಇರ್ತಕ್ಕಂಥ ಇಮೇಲ್ ನಂಬರ್ ಹಾಕಿ, ಎರಡಕ್ಕೂ OTP ಹೋಗುತ್ತೆ. ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಕೊಟ್ಟರೆ OTP ಬರುತ್ತೆ. OTP ಹಾಕಿದ ನಂತರ ವೆರಿಫೈ ಮಾಡಬೇಕಾಗತ್ತೆ. ಅದನ್ನು ಈ ಬಾಕ್ಸಲ್ಲಿ ನಿಮಗೆ ಬಂದಿರತಕ್ಕಂಥ OTP ಹಾಕಿ ವೆರಿಫೈ ಮಾಡಬೇಕಾಗತ್ತೆ. OTP ಹಾಕಿದ ನಂತರ ವೆರಿಫೈ ಅಂತ ಕೊಡಿ. ಆಮೇಲೆ ಇಮೇಲ್ ID ಹಾಕಿ, ಇಮೇಲ್ ID ಹಾಕಿದ ನಂತರ ಮತ್ತೆ ಸೆಂಡ್ OTP ಅಂತ ಕೊಡಿ. OTP ಹೋಗುತ್ತೆ ಅದಕ್ಕೂ. ಒಂದು ಸರಿ ಇಮೇಲ್ ಸೆಂಡ್ OTP ಕೊಡಿ. ಇಲ್ಲಿ ಮತ್ತೆ OTP ಬರುತ್ತೆ. ಇಮೇಲ್ಗೆ OTP ಚೆಕ್ ಮಾಡ್ಕೊಂಡು ಈ ಬಾಕ್ಸಲ್ಲಿ 6 ಸಂಖ್ಯೆ OTP ಬಂದಿರುತ್ತೆ, ಆ ನಂಬರನ್ನು ಹಾಕಬೇಕಾಗುತ್ತೆ. ಹಾಕಿ ಮತ್ತೆ ವೆರಿಫೈ ಅಂತ ಕೊಡಬೇಕು. ಇಲ್ಲಿ ವೆರಿಫೈ ಕೊಟ್ಟ ನಂತರ ನೆಕ್ಸ್ಟ್ ಬಟನ್ ಓಪನ್ ಆಗುತ್ತೆ. ವೆರಿಫೈ ಮಾಡ್ತೀನಿ ಇವಾಗ. ವೆರಿಫೈ ಆಗಿತ್ತು ನೋಡಿ, ವೆರಿಫೈ ಆಗಿತ್ತು. ಇವಾಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬೇಸಿಕ್ ಇರುತ್ತೆ, ಬೇಸಿಕ್ ಡೀಟೇಲ್ಸ್ ಅಂತಲ್ಲಿ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಫಾದರ್ ನೇಮು, ಮದರ್ ನೇಮು, ಕಮ್ಯುನಿಟಿ ಹಾಕಬೇಕಾಗತ್ತೆ. ನಿಮ್ಮ SLCಯಲ್ಲಿ ಮಾರ್ಕಲ್ಲಿ ಯಾವ ರೀತಿ ಆ ರೀತಿ ಎಲ್ಲೋ ಹೆಸರಿನಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಇಲ್ಲಿ ಕೆಳಗೆ ಕಂಪ್ಲೀಟ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಒಂದು ನಂಬರ್ ಬಂದಿರುತ್ತೆ, ಆ ನಂಬರ್ನ ಕಾಪಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿ ಹೇಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ನಂತರ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಅಪ್ಲೈ ನೌ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ 5 ಆಪ್ಷನ್ ಓಪನ್ ಆಗ್ತಿವೆ, ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ಎಲ್ಲ ಡೀಟೇಲ್ಸನ್ನು ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗುತ್ತೆ. ಸರ್ವರ್ ಸ್ಲೋದ್ರಿಂದ ಅದು ಸರಿಯಾಗಿ ಓಪನ್ ಆಗ್ತಾಯಿಲ್ಲ. ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸು, ಎಜುಕೇಷನ್ ಡೀಟೇಲ್ಸು ಈ ರೀತಿ ಕೊಟ್ಟಿದ್ದಾರೆ. ಮೊದಲಿಗೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಇಲ್ಲಿ ಕೆಳಗಡೆ ನೀವು ಅದರ್ ಡೀಟೇಲ್ಸ್ ಕೂಡ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಗಲ್ ಮ್ಯಾರಿಡ್ ಹಾಕಬೇಕಾಗುತ್ತೆ. PWD ಹೆಸರು ಹಾಕಿ, ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಎಸ್ ಅಥವಾ ಹಾಕ್ಬೋದು, ಇದ್ರೆ ಮಾಡೋದು ನೋ ಹಾಕ್ಬೋದು. ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಹಾಕಿ, ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಅಡ್ರೆಸ್ಸನ್ನು ಟೈಪ್ ಮಾಡಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ, ನಿಮ್ಮ ಊರ ಹೆಸರು, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ ಹಾಗೂ ನಿಮ್ಮ ಪಿನ್ ಕೋಡು, ನಿಮ್ಮ ಗ್ರಾಮದ ಹೆಸರು ಹಾಕಿ ಸಂಪೂರ್ಣವಾಗಿ ಫಿಲ್ಅಪ್ ಮಾಡಬೇಕಾಗತ್ತೆ. ಇಲ್ಲಿ ಫಿಲ್ಅಪ್ ಆದ ನಂತರ ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಅಂತ ಬರುತ್ತೆ. ಎರಡು ಸೈಡು ಸೇಮ್ ಇದ್ದರೆ ಇಲ್ಲಿ ಸೇಮ್ ಆ್ಯಸ್ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರಲ್ಲ, ಅಲ್ಲಿ ಟಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪಿನ್ ಕೋಡ್ ಹಾಕಿ. ಪಿನ್ ಕೋಡ್ ಹಾಕಿದ ನಂತರ ಆಟೋಮೆಟಿಕ್ಕಾಗಿ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಎಲ್ಲವೂ ಆಟೋಮೆಟಿಕ್ಕಾಗಿ ತಗೋತ್ತೆ ಅದು. ಇಲ್ಲಿ ಸೇಮ್ ಆ್ಯಸ್ ಪ್ರೆಸೆಂಟ್ ಕೊಟ್ಟರೆ ಎರಡು ಸೈಡ್ ಸೇಮ್ ಬರುತ್ತೆ ಅಡ್ರೆಸ್ಸು. ಆಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗತ್ತೆ. ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಹಾಕಬೇಕಾಗತ್ತೆ. ಸರ್ಕಲ್ ಕೊಟ್ಟಿದ್ದಾರೆ, ನೀವು ಮೊದಲಿಗೆ ಸರ್ಕಲ್ ಚೂಸ್ ಮಾಡ್ಕೋಬೇಕಾಗತ್ತೆ, ಯಾವ ಸರ್ಕಲ್ಗೆ ಅಪ್ಲೈ ಮಾಡ್ತೀರ ಅಂತ. ಇವಾಗ ನಾವು ಕರ್ನಾಟಕ ಸರ್ಕಲ್ ತೊಗೊಳ್ಳೋಣ. ಈ ಸರ್ಕಲ್ ಬಂದರೆ ಇಲ್ಲಿ ಇಯರ್ ಆಫ್ ಪಾಸಿಂಗ್, ಅದು ನಿಮ್ಮದು SLCಯಲ್ಲಿ ಎಷ್ಟನೇ ವರ್ಷ ಪಾಸ್ ಆಗಿದೆ ಅದನ್ನು ಹಾಕಬೇಕಾಗತ್ತೆ. ಈ ಕಾಲಮ್ದಲ್ಲಿ ಇಲ್ಲಿ ಪಾಸಿಂಗ್ ಇಯರ್ ಹಾಕಿ. ಇಲ್ಲಿ ಪಾಸಿಂಗ್ ಇಯರ್ ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಲೋಡ್ ಆಗುತ್ತೆ ಅದು. ಪಾಸಿಂಗ್ ಇಯರ್ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಈ ಕಡೆ ಇಲ್ಲಿ ಸೆಲೆಕ್ಟ್ ಬೋರ್ಡ್ ಅಂತ ಬರುತ್ತೆ. ನೀವು ಇಲ್ಲಿ ಇಯರ್ ಏಜ್ ಕೊಟ್ಟಿದ್ದಾರೆ SLC ಅವರು, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. 2014ರಿಂದ 24 ಅಂತ ಕೊಟ್ಟಿದ್ದಾರೆ. ಆಮೇಲೆ 6 ಸಬ್ಜೆಕ್ಟು 7 ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ನಿಮ್ದು ಯಾವುದಾಗಿದೆ ನೋಡ್ಕೊಂಡು ಕರೆಕ್ಟಾಗಿ ಚಾಯ್ಸ್ ಮಾಡಿ ಹಾಕಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು. ಅದು ಮುಗಿದ ನಂತರ ಇಲ್ಲಿ ಈ ಕಡೆ SLC ಮೆಮೊ ನಂಬರ್ ಬಂದಿರುತ್ತೆ, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕಾಗತ್ತೆ. ಅಲ್ಲಿ ಹಾಕಿದ ನಂತರ ಈ ಸೈಡು ಎಂಟರ್ ಮಾರ್ಕ್ಸ್ ಆಪ್ಷನ್ ಆಫ್ ದಿ ಈಚ್ ಅಂತ ಕೊಟ್ಟಿದ್ದಾರೆ. ಅದು ಮೆಮೊರಿ ಪಾಸಿಂಗ್ ಇಯರ್ 30 ಹೋಗುತ್ತೆ. ಇಲ್ಲಿ ನೀವು ಸಬ್ಜೆಕ್ಟ್ ವೈಸ್ ಹಾಕಬೇಕಾಗುತ್ತೆ ಮಾರ್ಕ್ಸು. ಸೈನ್ಸು, ಮ್ಯಾಥಮೆಟಿಕ್ಸು, ಸೋಷಿಯಲ್ ಸೈನ್ಸು ಈ ರೀತಿ ಕೊಟ್ಟಿದ್ದಾರೆ. ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರೋದ್ರಿಂದ ಕನ್ನಡ ತೊಗೋಬೇಕಾಗುತ್ತೆ, ಮಾರ್ಕ್ಸ್ ಹಾಕಿ. ಆಮೇಲೆ ಮ್ಯಾಥಮೆಟಿಕ್ಸ್ ಎಷ್ಟಿದ್ದಾವೆ ಅಷ್ಟು ಮಾರ್ಕ್ಸ್ ಹಾಕಿ. ಆಮೇಲೆ ಸೋಷಿಯಲ್ ಸೈನ್ಸ್ಗೆ ಎಷ್ಟಿದ್ದಾವೆ ಅಷ್ಟು ಮಾರ್ಕ್ಸ್ ಹಾಕಿ.
ಆಮೇಲೆ ಮ್ಯಾಥಮೆಟಿಕ್ಸು, ಆಮೇಲೆ ಸೋಷಿಯಲ್ ಸೈನ್ಸು. ಇಲ್ಲಿ ಚೂಸ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಮೊದಲಿಗೆ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡ್ರೆ ಫಸ್ಟ್ ಲ್ಯಾಂಗ್ವೇಜ್, ಇವಾಗ ಇಂಗ್ಲೀಷ್ ಹಾಕಬೇಕಾಗತ್ತೆ. ಇಂಗ್ಲೀಷ್ ಟಿಕ್ ಮಾಡ್ಕೊಂಡು ಇಂಗ್ಲೀಷ್ನಲ್ಲಿ ಎಷ್ಟು ಮಾರ್ಕ್ಸ್ ಬಿದ್ದೇವೆ ಅದನ್ನು ಹಾಕಬೇಕಾಗತ್ತೆ. ಅದೇ ರೀತಿ ಥರ್ಡ್ ಲ್ಯಾಂಗ್ವೇಜ್ ಎಂಬುದು ಹಿಂದಿ ಆಗಿರೋದ್ರಿಂದ ಹಿಂದಿ ಹಾಕಬೇಕಾಗತ್ತೆ. ಹಿಂದಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹಿಂದಿ ಸಬ್ಜೆಕ್ಟ್ ಮಾರ್ಕ್ಸ್ ಹಾಕಿ. ನಿಮ್ಮ CGP ಇದ್ದರೆ ಆ್ಯಡ್ ಮಾಡ್ಬೋದು, ಅಥವಾ ಹೀಗೆ ಇದನ್ನು ಇಲ್ಲಿ ಕಂಟಿನ್ಯೂ ಮಾಡಿದರೆ ಅದು ಆಟೋಮೆಟಿಕಾಗಿ ಸೇವ್ ಆಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಹಾಕಿರೋ ತೊಗೋದಿಲ್ಲ, ಅದು CGP ಇದ್ದರೆ ಗ್ರೇಡ್ ಇರುತ್ತೆ, ಗ್ರೇಡ್ ಹಾಕಬೇಕಾಗತ್ತೆ. ಅದಕ್ಕೆ ಅದನ್ನ ಕ್ಯಾನ್ಸಲ್ ಮಾಡೋಣ. ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಸೇವ್ ಅಂತ ಕೊಡೋಣ. ಸೇವ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ ಹೋಗುತ್ತೆ. CGP ನಿಮ್ಮ ಮಾರ್ಕ್ಸ್ ಕಾರ್ಡು ಬ್ಯಾಕ್ ಸೈಡ್ ಕೊಟ್ಟಿರ್ತಾರೆ, ಅದನ್ನು CGP ಇದ್ದರೆ ನೋಡಿ ಹಾಕ್ಬೋದು. ಇವಾಗ CGP ಅದನ್ನ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಸೇವ್ ಅಂತ ಕೊಟ್ಟರೆ ಡೈರೆಕ್ಟ್ ಸೇವ್ ಆಗುತ್ತೆ. CGP ಹಾಕೋ ಅವಶ್ಯಕತೆ ಇರೋದಿಲ್ಲ. ಅವರು CGP ಇದ್ದರೆ ಮಾತ್ರ ಅದಕ್ಕೆ CGP ಅಂತ ಹಾಕಬೇಕಾಗತ್ತೆ. ಇಲ್ಲಿ ನೋ ಅಂತ ಕೊಟ್ಟು ನೆಕ್ಸ್ಟ್ ಸೇವ್ ಅಂತ ಮಾಡಬೇಕಾಗತ್ತೆ. ಮುಂಚೆ ಸರ್ವರ್ ಸ್ಲೋ ಆಗ್ತಾಯಿದೆ, ಪೇಜು ಸರಿಯಾಗಿ ಓಪನ್ ಆಗ್ತಾಯಿಲ್ಲ. ನೋಡಿ ಈ ರೀತಿ ಆಟೋಮೆಟಿಕಾಗಿ ಬರುತ್ತೆ ಸೇವ್ ಆದ ನಂತರ. ಇಲ್ಲಿ ನೆಕ್ಸ್ಟು ನೀವು ಪೋಸ್ಟ್ ಪ್ರಿಫರೆನ್ಸ್ ತೊಗೋಬೇಕಾಗುತ್ತೆ. ಪ್ರಿಫರೆನ್ಸು ಇಲ್ಲಿ ಇಂಪಾರ್ಟೆಂಟ್ ಅಂದರೆ ನೀವು ಸೆಲೆಕ್ಟ್ ಆಫ್ ಸರ್ಕಲ್, ನೀವು ಮೊದಲಿಗೆ ಯಾವ ಸರ್ಕಲ್ ಚಾಯ್ಸ್ ಮಾಡ್ಕೋತಿರಾಗುತ್ತೆ. ಕರ್ನಾಟಕದಾಗಿದ್ದರಿಂದ ಕರ್ನಾಟಕ ತೊಗೊಳ್ಳಿ, ಸೆಲೆಕ್ಟ್ ಸರ್ಕಲ್ ಅಂತ. ಓಪನ್ ಆಗ್ತಾಯಿಲ್ಲ, ಸ್ಲೋ ಆಗ್ತಿದೆ, ಸ್ವಲ್ಪ ಒಂದು ರಿಪ್ಲೇಸ್ ಮಾಡ್ತೀನಿ ಒಮ್ಮೆ. ಅಂದರೆ ಕೆಳಗಡೆದು ಸ್ಕ್ರೋಲ್ ಡೌನ್ ಆಗ್ತಾಯಿಲ್ಲ, ಈ ಕಡೆ ಡಿವಿಷನ್ ಓಪನ್ ಆಗ್ತಾಯಿಲ್ಲ. ವೇಟ್ ಮಾಡಿ, ಈ ರೀತಿ ಬರುತ್ತೆ ನೋಡಿಲಿ. ಇವಾಗ ಸರ್ಕಲ್ ಬಂದಿದೆ, ಆಮೇಲೆ ಇರೋ ಪಾಸಿಂಗ್ ಬಂದಿದೆ, ಬ್ಯಾಕ್ ಹೋಗಿ ಬಂದಿದ್ದೀನಿ ಮತ್ತೋಳು, ಎಲ್ಲ ಸೇವ್ ಆಗಿದೆ. ಇಲ್ಲಿ ನೋ ಅಂತ ಕೊಟ್ಟರೆ ಮತ್ತೆ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಪೇಜ್ ಅಂತ. ಇಲ್ಲಿ ಬಂದ ನಂತರ ಸೆಲೆಕ್ಟ್ ಸರ್ಕಲ್ ಕೇಳುತ್ತೆ. ಇಲ್ಲಿ ಸರ್ಕಲ್ ಇವಾಗ ಓಪನ್ ಆಗ್ತದೆ ನೋಡಿ, ಕರ್ನಾಟಕ ಸರ್ಕಲ್ ತೊಗೋಬೇಕಾಗತ್ತೆ. ಸೆಲೆಕ್ಟ್ ಡಿವಿಷನ್, ಇದು ಇಂಪಾರ್ಟೆಂಟ್ ಆಗಿದೆ. ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವ ಡಿಸ್ಟ್ರಿಕ್ಕಿಗೆ ಅಪ್ಲೈ ಮಾಡ್ತೀರಾ ಅಥವಾ ಯಾವ ಡಿವಿಷನ್ಗೆ ಅಪ್ಲೈ ಮಾಡ್ತೀರಾ, ಅಲ್ಲಿ ಎಷ್ಟು ಪೋಸ್ಟ್ ಖಾಲಿವೆ, ನಿಮ್ಮ ಕ್ಯಾಟಗರಿ ಯಾವುದಿದೆ ಕರೆಕ್ಟಾಗಿ ನೋಡ್ಕೊಂಡು ಈ ಡಿವಿಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಎಲ್ಲವನ್ನೂ ಸೆಲೆಕ್ಟ್ ಮಾಡಿದ್ದೀನಿ. ಶಿವಮೊಗ್ಗ ಡಿವಿಷನ್ ತೊಗೊಂಡು ಇಲ್ಲಿ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ, ಫಸ್ಟು ಸೆಕೆಂಡ್ ಥರ್ಡ್ ಅಂತ ಕೊಟ್ಟಿದ್ದಾರೆ. ನೀವು ಯಾವುದೇ ಗ್ರಾಮಕ್ಕೆ ಅಥವಾ ಯಾವ ಪೋಸ್ಟ್ಗೆ ಫಸ್ಟ್ ಹಾಕ್ತೀರಾ, ಇಲ್ಲಿ ಪೋಸ್ಟ್ ವೈಸ್ ಕೊಟ್ಟಿದ್ದಾರೆ. BPM, ABPM, ಡಾಕ್ ಸೇವಕ್ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವ ಊರು ಹಾಕ್ತೀರಂತ ಕರೆಕ್ಟಾಗಿ ಚಾಯ್ಸ್ ಮಾಡ್ಕೊಂಡು ಹಾಕಬೇಕಾಗತ್ತೆ. ಇಲ್ಲಿ ಇವಾಗ ನಾನು ಪ್ರಿಫರೆನ್ಸು ಸೆಲೆಕ್ಟ್ ಮಾಡ್ತೀನಿ 1 2 3 ಅಂತ. ಇಲ್ಲಿ ಈ ರೀತಿ 1 2 3 ಅಂತ ಬಂದಿರುತ್ತೆ. ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಎಷ್ಟು ಪೋಸ್ಟ್ ಇವೆ ಅಂತ. ಟೋಟಲಾಗಿ 40ಕ್ಕಿಂತ ಹೆಚ್ಚಿಗೆ ಪೋಸ್ಟ್ ಖಾಲಿವೆ ಈ ಡಿವಿಷನ್ದಲ್ಲಿ. ನೀವು ಬೇರೆ ಡಿವಿಷನ್ ಕೂಡ ಆಯ್ಕೆ ಮಾಡ್ಕೋಬೋದು. ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಅಬೌವ್ 95 98 ಆಗಿದ್ದರೆ ಒಳ್ಳೆಯದು, ಅದು ಕ್ಯಾಟಗರಿ ಮೇಲೆ ಚೇಂಜ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಕೆಳಗಡೆ ಪ್ರಿಫರೆನ್ಸ್ ಸಮರಿ ಅಂತ ಕೆಳಗಡೆ ಶೋ ಆಗ್ತಿದೆ, ಅದು ನೀವು ಯಾವ ಸೆಲೆಕ್ಟ್ ಮಾಡಿದ್ರೆ ಅದು ಶೋ ಆಗುತ್ತೆ. ಅದೇ ರೀತಿ ಎಲ್ಲವನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಆದ ನಂತರ ಅದು ಸರಿಯಾಗಿ ಪೇಜ್ ಲೋಡ್ ಆಗ್ತಾಯಿಲ್ಲ, ಇಂಟರ್ನೆಟ್ ಸ್ಲೋ ಇದೆ ಅಥವಾ ಸರ್ವರ್ ಬಿಜಿ ಇರೋದ್ರಿಂದ ತುಂಬ ಸ್ಲೋ ವರ್ಕ್ ಆಗ್ತಾಯಿದೆ. ಈ ರೀತಿ ಎಲ್ಲವನ್ನೂ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಪೇಜ್ ಕೊಡಬೇಕಾಗತ್ತೆ. ಇದಕ್ಕೆ ಮತ್ತೊಂದು ಡಿವಿಷನ್ ಆ್ಯಡ್ ಮಾಡೋಕ್ಕೆ ಇವಾಗ ಬರ್ತಾಯಿಲ್ಲ, ನೆಕ್ಸ್ಟ್ ಸಾರಿ ನೋಡ್ಬೇಕು ಯಾವ ರೀತಿ ಬರುತ್ತೆ ಅಂತ. ಮುಂಚೆ ಒಂದೇ ಇದರಲ್ಲಿ ನಾವು ಬೇರೆ ಡಿವಿಷನ್ ಕೂಡ ಆ್ಯಡ್ ಮಾಡೋಕ್ಕೆ ಬರ್ತಿತ್ತು, ಬಟ್ ಇದರಲ್ಲಿ ಬರ್ತಾಯಿಲ್ಲ ಇವಾಗ. ಇಲ್ಲಿ ಬಂದ ನಂತರ ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟಿಗೆ ಸೇವ್ ಆ್ಯಂಡ್ CBC ಕೊಡಬೇಕಾಗತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಎಲ್ಲ ಪ್ರಿಫರೆನ್ಸ್ ಕೊಟ್ಟ ನಂತರ ಇಲ್ಲಿ ABPM ಇದೆ, BPM ಇದೆ, ಡಾಕ್ ಸೇವಕ್ ಇದೆ. ಎಲ್ಲವನ್ನು ಹಾಕಿಲಿ ಕೆಳಗಡೆ ಮತ್ತೆ ಶೋ ಆಗ್ತವೆ ಯಾವ್ಯಾವ ಹಾಕಿದ್ದೇನೆ ಅಂತ. ಪ್ರಿಫರೆನ್ಸ್ ಸಮರಿ ಕೊಟ್ಟಿದ್ದಾರೆ, ಟೋಟಲಾಗಿ 23 ಜನ ಅಂತ ಕೊಟ್ಟಿದ್ದಾರೆ. ಒಂದು ಸಾರಿ ಎಲ್ಲನೂ ಕರೆಕ್ಟ್ ನೋಡ್ಕೊಳ್ಳಿ. ನೀವು ಇದಕ್ಕೆ ಚೇಂಜಸ್ ಕೂಡ ಮಾಡ್ಕೋಬೋದು.
ಎಲ್ಲ ಸಬ್ಮಿಟ್ ಮಾಡಿದ ನಂತರ ಅಂದರೆ ಇದು ಸರಿಯಾಗಿ ಸರ್ವರ್ ಇಶ್ಯೂ ಇದೆ, 2-3 ದಿವಸ ಆಯ್ತು. ಇವಾಗ ಸರಿಯಾಗಿ ಓಪನ್ ಆಗ್ತಾಯಿಲ್ಲ, ರಿಜಿಸ್ಟರ್ ಕೂಡ ಆಗ್ತಾಯಿಲ್ಲ ಸರಿಯಾಗಿ. ಕರೆಕ್ಟಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಈ ರೀತಿ ಎಲ್ಲವನ್ನು ಸೆಲೆಕ್ಟ್ ಮಾಡಿದ ನಂತರ ಟೋಟಲಾಗಿ 23 ಪೋಸ್ಟ್ ಖಾಲಿವೆ ಇಲ್ಲಿ ಶಿವಮೊಗ್ಗ ಡಿವಿಷನಲ್ಲಿ. ನೋಡಿ 23 ಕೊಟ್ಟಿದ್ದಾರೆ ಟೋಟಲಾಗಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬಂದರೆ ಎಲ್ಲ ಶೋ ಆಗುತ್ತೆ. ಇಲ್ಲಿ ಸೇವ್ ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಪೇಜ್ ಸೇವ್ ಆಗುತ್ತೆ. ಅದು ಇಲ್ಲಿ ಸೇವ್ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ಸು ಫೋಟೋ ಮತ್ತು ಸೈನ್ ಅಪ್ರೂವ್ ಮಾಡಬೇಕಾಗತ್ತೆ. ನೀವು ಫೋಟೋ ಸೈನು ಅಪ್ರೂವ್ ಮಾಡಬೇಕಾದ್ರೆ ಮೊದಲಿಗೆ ಫೋಟೋ ಮತ್ತು ಸೈನು ಕರೆಕ್ಟ್ ಸೈಜಲ್ಲಿ ಅವ್ರು ಕೊಟ್ಟಿರ್ತಾರೆ, ಆ ಸೈಜಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಸೇವ್ ಮಾಡ್ಕೋಬೇಕಾಗತ್ತೆ JPG ಫಾರ್ಮೆಟಲ್ಲಿ. ಇಲ್ಲಿ ಚೂಸ್ ಫೋಟೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಡಿಕ್ಲೇಷನ್ ಕೊಟ್ಟಿದ್ದಾರೆ, ಒಂದು ಸರಿ ಓದ್ಕೊಳ್ಳಲ್ಲ ಅನ್ನೋದನ್ನು. ಫೋಟೋ ಸೈನು ಇವಾಗ ನಾ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ, ಫೋಟೋ ಹಾಕಿದ್ದೀನಿ, ಲಾಸ್ಟು ಸಿಗ್ನೇಚರ್ ಹಾಕಿದ್ದೀನಿ. ಇವಾಗ ಇಲ್ಲಿ ಕೆಳಗಡೆ ಡಿಕ್ಲೇಷನ್ ಆ ಎಗ್ರಿ ಅಂತ ಟಿಕ್ ಮಾಡ್ಕೊಂಡು ಡಾಟಾ ಸೇವ್ ಆಗುತ್ತೆ. ಅದು ಒಂದು ಸಾರಿ ಪ್ರಿವ್ಯೂ ಬರುತ್ತೆ, ಎಲ್ಲವನ್ನೂ ಕರೆಕ್ಟಾಗಿ ಪ್ರಿವ್ಯೂ ನೋಡ್ಕೊಳ್ಳಿ. ನೀವು ಟೈಪ್ ಮಾಡಿದಂಥ ಸ್ಪೆಲ್ಲಿಂಗ್ ಏನು ಮಿಸ್ಟೇಕ್ ಆಗಿದ್ದರೆ ನೇಮು, ಡೇಟ್ ಆಫ್ ಬರ್ತು, ಫೋನ್ ನಂಬರು, ಇಮೇಲ್ ID ಚೇಂಜ್ ಇದ್ದರೆ ಚೇಂಜ್ ಮಾಡ್ಕೋಬೋದು. ಇವಾಗನ ಇಲ್ಲಿ ರಿಜಿಸ್ಟರ್ ನಂಬರ್ ಕೂಡ ಬಂದಿದೆ, ಎಲ್ಲವನ್ನು ನೋಡ್ಕೊಂಡು ಇಲ್ಲಿ ಪೋಸ್ಟ್ ಕೂಡ ಬಂದಿದೆ, SLC ಡೀಟೇಲ್ಸ್ ಎಲ್ಲ ಬಂದಿದೆ, ಅಡ್ರೆಸ್ ಬಂದಿದೆ, ನೀವು ಚಾಯ್ಸ್ ಮಾಡ್ತಕ್ಕಂಥ ಪ್ರಿಫರೆನ್ಸ್ ಕೂಡ ಬಂದಿದೆ, SLC ಡೀಟೇಲ್ಸ್ ಕೂಡ ಬಂದಿರುತ್ತೆ, ಹಾಗೂ ನೀವು ಚಾಯ್ಸ್ ಮಾಡಿದ ಸಿಟಿ ಕೂಡ ಬಂದಿರುತ್ತೆ, ಸರ್ಕಲ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಟೋಟಲಾಗಿ ಎಷ್ಟೆಷ್ಟಿವೆ ಅವನು ಕೂಡ ಕೊಟ್ಟಿರ್ತಾರೆ. ಒಂದು ಸಾರಿ ಕ್ಲಿಯರಾಗಿ ನೋಡ್ಕೊಂಡು ಚೆಕ್ ಮಾಡಿ. ಅಂದರೆ ಮತ್ತೆ ಕರೆಕ್ಷನ್ ಮಾಡಲಿಕ್ಕೆ ಬರೋಲ್ಲ, ಕರೆಕ್ಷನ್ ಮಾಡಲಿಕ್ಕೆ ಟೈಮ್ ಕೊಟ್ಟಿರ್ತಾರೆ, ಬಟ್ ಮತ್ತು ಅವಾಗ ಟೈಮ್ ಲೇಟ್ ಆಗುತ್ತೆ. ಅದು ಅದಕ್ಕೆ ಇವಾಗ ಫಸ್ಟ್ ಟೈಮ್ ಹಾಕುವಾಗ ಕರೆಕ್ಟಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಬಂದ ನಂತರ ಇಲ್ಲಿ ಫೋಟೋಲ್ ಸರ್ಕಲ್ ಕೊಟ್ಟಿದ್ದಾರೆ, ಪ್ರಿಫರೆನ್ಸ್ ನೇಮು ಇಲ್ಲಿ ನೋಡಿ ಈ ರೀತಿ ಎಲ್ಲ ಶೋ ಆಗ್ತವೆ. ಟೋಟಲಾಗಿ ನೀವು ಎಷ್ಟೆಷ್ಟು ಡಿವಿಷನ್ಗೆ ಹಾಕಿ ಗ್ರಾಮಕ್ಕೆ ಹಾಕಿದ್ದಾರೆ ಎಲ್ಲ ಶೋ ಆಗುತ್ತೆ. ಲಾಸ್ಟಿಗೆ ಫೋಟೋಸ್ ಹೇಗೆ ಕೊಟ್ಟಿದ್ದಾರೆ, ಡಿಕ್ಲೇಷನ್ ಕೊಟ್ಟಿದ್ದಾರೆ, ಇದು ಓಕೆ ಅಂತ ಕೊಟ್ಟು ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇಲ್ಲ, ಸಬ್ಮಿಟ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಆಗುತ್ತೆ. ಇದು ಲೇಡೀಸ್ ಆಗೋದ್ರಿಂದ ಪೇಮೆಂಟ್ ಇಲ್ಲ ಅವರಿಗೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇಲ್ಲಿ ನಂಬರ್ ಕೂಡ ಬಂದಿರುತ್ತೆ, ಅದು ಸಕ್ಸಸ್ಫುಲ್ ಆಗಿದ್ದು. ಜೆಂಟ್ಸ್ ಆದರೆ ಅವರಿಗೆ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ, ಅಲ್ಲಿ 100 ರೂಪೀಸ್ ಪೇಮೆಂಟ್ ಇದೆ, ಪೇಮೆಂಟ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಮಾಡಿ ಕಂಟಿನ್ಯೂ ಮಾಡಿದರೆ ಇವಾಗ PDF ಓಪನ್ ಆಗ್ತದೆ ನೋಡಿ. PDF ಓಪನ್ ಮಾಡ್ತೀನಿ. PDF ಓಪನ್ ಮಾಡಿ ಅವ್ರ ಕಸ್ಟಮರ್ಗೆ ನೀವು ಡ್ಯಾಶ್ಬೋರ್ಡ್ಗೆ ಹೋಗಿ ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರಲ್ಲ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದಾಗ PDF ಬರುತ್ತೆ. PDF ಓಪನ್ ಆದ ನಂತರ ಇಲ್ಲಿ ಡೌನ್ಲೋಡ್ PDF ಅಂತ ಕೊಟ್ಟಿದ್ದಾರೆ, ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ. PDF ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ನಂತರ ಇದನ್ನು ಅವ್ರ ಕಸ್ಟಮರ್ಗೆ ಪ್ರಿಂಟ್ ತೆಗೆದು ಕೊಡ್ಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಫ್ರೆಂಡ್ಸ್, ಇದೇ ರೀತಿ ಹೊಸ ಉದ್ಯೋಗ ಮಾಹಿತಿ ಹಾಗೂ ಜಾಬ್ ಬಗ್ಗೆ ಮಾಹಿತಿಯನ್ನು ತಮಗೆ ಶೇರ್ ಮಾಡ್ತೇನೆ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಮತ್ತು ಸಹಕಾರ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.